ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾಂತ, ಎಷ್ಟೊತ್ತು ವೇಟ್ ಮಾಡೋದು? ಹುಡುಗಿಯಲ್ಲಿ ಅದು ಜ್ಯೂಸ್ಗೆ ಜಾಪಾಲ್ ಮಾತ್ರ ಅಲ್ಲ ಸಕ್ಕರೆ ಹಾಕಿ ಕಲಾಯಿಸ್ತಾ ಇದಾರೆ. ಬಂದ್ಬಿಡ್ತದೆ. ಹುಡುಗಿ ತುಂಬಾ ಲೇಟು. ಬನ್ನಿ 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 ಬಂದ್ರು. ನಿಮ್ ಹುಡುಗಿ ತುಂಬಾ ಲೇಟು. ಬಂತು. ಹಲೋ, ಗಂಡಿನ ಕಡೆಯವ್ರಿಗೆ ಮರ್ಯಾದೆ ಇಲ್ವಾ? ತಗೋ. ಅದಕ್ಕೆ ಒಂಚೂರು ನಾಚಿಕೆನೆ ಪಡ್ಕೋತಾ ಇಲ್ಲ ಇವಳು. ಹೌದಮ್ಮ, ಸ್ವಲ್ಪ ನಯ ನಾಜುಕಿಂದ ತಲೆ ಬಗ್ಸಿ ಗಂಡಿನ ತರ ಆಡ್ದೆ ಹುಡುಗಿ ತರ ಜ್ಯೂಸ್ ಕೊಡು. ಕೊಡು. ಗಂಡಿನ ಕಡೆ ಸೇರ್ಕೋಬೇಕಿತ್ತು. ಜ್ಯೂಸ್ ಆದ್ರೂ ಸಿಕ್ಕಿರೋದು. ಈಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ನನಗೆ ಜ್ಯೂಸ್ ಸಿಗೋದು ಡೌಟಲ್ಲಿ ಆಗಿದೆ. ಹುಡುಗಿ ಯಾಕೋ ತುಂಬಾ ಸೀರಿಯಸ್ ಆಗಿದ್ದಾಳಲ್ಲ? ಇವಳು ಇರೋದೇ ಹೆಂಗ ಇಲ್ಲ ಡೌ ಮಾಡ್ತಿದ್ದಾಳ? ಹೌದೌದು, ಹೆಣ್ಮಕ್ಳು ತರ ಮುಖ ಗಂಟು ಹಾಕೊಂಡಿರ್ಬಾರ್ದು. ಹುಡುಗ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾವೇನಾದ್ರೂ ಬೇರೆ ಪ್ಲಾನ್ ಮಾಡ್ತೀವಿ. ಇಷ್ಟ ಇದೆ ಅಂತಂದ್ರೆ ಸ್ವಲ್ಪ ನಯ ನಾಜುಕು ನಾಚಿಕೆ ಎಲ್ಲ ಇರ್ಲಿ. ನಾಚ್ಕೋಬೇಕಾ? ಹೌದು. ಎಲ್ಲಿ ನಯ ನಾಜುಕಿಂದ ಆ ಕಡೆಯಿಂದ ಈ ಕಡೆ ನಡ್ ತೋರ್ಸು. ಹಾಗಾದ್ರೆ ಕ್ಯಾಟ್ ವಾಕ್ ಮಾಡ್ಬಿಡಿ ಕುಂಬಳಕಾಯಿ ಮೇಡಮ್, ನೋಡೋಣ.
ಪದೇ ಫೋನ್ ಮಾಡ್ತಾ ಇದ್ದಾನಲ್ಲ. ಯಾಕೋ ಕಾಲ್ ರಿಸೀವ್ ಮಾಡ್ತಾ ಇಲ್ವಲ್ಲ? ಇವಾಗ ರಿಸೀವ್ ಮಾಡ್ತಾರೆ. ಫೋನ್ ರಿಸೀವ್ ಮಾಡಬೇಕಾ? ಹಲೋ ಮಾವಯ್ಯ, ನಿಮ್ಮ ಮಳಿಯನ್ನ ಮರ್ತು ಬಿಟ್ರಾ ಹೇಗೆ? ಪರವಾಗಿಲ್ಲ ಬಿಡಿ, ನೀವು ಮರೆತರು ನಾನು ನಿಮಗೆ ಮರೆಯಕ್ಕೆ ಬಿಡಲ್ಲ. ಅದೇನಪ್ಪ ಅಂತಂದರೆ, ನಾನು ನಿಮಗೆ ನಿಮ್ಮ ಮಗಳ ವಿಡಿಯೋ ಏನೋ ತೋರಿಸ್ಬಿಟ್ಟೆ, ಆದರೆ ಅದರದೊಂದು ಕಾಪಿ ನಿಮ್ಗೆ ಕಳ್ಸೋದನ್ನ ಮರೆತುಬಿಟ್ಟಿದ್ದೆ. ಅದು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಮಾವಯ್ಯ? ತುಂಬ ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನನ್ನು ಬೈಕೋಬೇಡಿ. ಯಾಕಂದರೆ ನಿಮಗೆ ಗೊತ್ತಲ್ಲ, ಇಂಥ ವಿಡಿಯೋಗಳಿಗೆ ಹೊರಗಡೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ನಾವು ಹಿಂಗೆ ವಿಡಿಯೋ ಕಳಿಸ್ಬಿಡೋಣ. ಸೆಂಟ್. ಹಲೋ, ಏನು ಹಾಗೆ ಇರ್ತಿದ್ಯಾ? ಏನ್ ಮಾಡ್ಬೇಕು? ಕ್ಯಾಟ್ ವಾಕ್. ಬರ್ಲಿ ಬರ್ಲಿ. ಕ್ಯಾಟ್ ಹಲೋ, ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ನೀನು ನಾರ್ಮಲ್ ಆಗಿ ನಡ್ಕೊಂಡು ಬಂದೆ, ಇನ್ನೊಂದ್ಸತಿ ನಡ್ಕೊಂಡು ಬಾ. ನಿನಗೆ ಹೇಳ್ತಾ ಇರೋದು, ನಾವು ಗಂಡಿನ ಕಡೆಯವರು, ನಾವೇನು ಹೇಳಿದ್ರು ನೀನು ಮಾಡಲೇಬೇಕಾಗುತ್ತೆ. ಹೋಗೋದು. ಇಷ್ಟು ನಾಚ್ಕೊಂಡ್ರೆ ಸಾಕಾಗುತ್ತಾ ಅಥವಾ ಇನ್ನೂ ಬೇಕಾ? ಇಲ್ಲ ಇಲ್ಲ ಇಲ್ಲ, ಸಾಕಾಗಲ್ಲ. ಜೊತೆಗೆ ನೀನು ವಾಕಿಂಗ್ ಸ್ಟೈಲ್ ಒಂಚೂರು ಚೆನ್ನಾಗಿರ್ಲಿಲ್ಲ. ಏನೋ ಈ ಮನೆಗೆ ಸುಮಾರು ಸತಿ ಬಂದು ಹೋಗಿದೆ ಅನ್ನೋ ಥರ ಇತ್ತು. ಹಾಗಿರ್ಬಾರ್ದು. ನೀನು ಮೊದಲನೇ ಸತಿ ಮನೆಗೆ ಬಂದಾಗ ಹೇಗೆ ನಡೆದಾಡ್ತೀಯೋ ಆ ಥರ ನಾನೇ ನಾಜೂಕಿಂದ ನಡೆದು ತೋರಿಸ್ಬೇಕು. ವೇದಾಂತ್, ಅಲ್ಲಿ ಕೂತ್ಕೋ. ಮಿಸ್ ಕುಂಬಳಕಾಯಿ, ಜಾಗ ಬಿಡು. ಏನಪ್ಪ, ನಿನಗೆ ಹಾಡೋದಕ್ಕೆ ಬರುತ್ತಾ? ಏನು ಹೆಸರು? ಹೆಸರನ್ನ ನೀನು ಹೇಳಲ್ಲ. ನಾನಿರೋದು ಹೀಗೆ, ಇವಳು ನನ್ನನ್ನು ಇಷ್ಟಪಡ್ತಿದ್ದು ಹೀಗೆ. ಪರವಾಗಿಲ್ಲ. ಹುಡುಗನ್ಗೆ ಅವನದೇ ಆದ ವ್ಯಕ್ತಿತ್ವ ಇದೆ, ನೇರವಂತಿಕೆ ಕೂಡ ಇದೆ. ಎಲ್ರಿಗೂ ಅದಿರಲ್ಲ. ನಿಮ್ಮ ಹುಡುಗ ನನಗೆ ಇಷ್ಟ ಆದ. ರೌಡಿ ಮೇಡಮ್, ನನಗೆ ಯಾಕೋ ಇದು ಹೆಣ್ಣೋಡೋ ಶಾಸ್ತ್ರ ಅಂತ ಅನ್ನಿಸ್ತಾ ಇಲ್ಲ. ಯಾವುದೋ ಸಿನಿಮಾಗೋ ಸೀರಿಯಲ್ಗೋ ಆಡಿಷನ್ ಮಾಡ್ದಂಗಿದೆ.
ಸುಮ್ಮನೆ ನಿಂತ್ಕೊಂಡಿಲ್ಲ ಅಂದರೆ ಸೀರೆ ಉಟ್ಕೊಂಬಂದು ನೀವೇ ಆಡಿಷನ್ ಕೊಡ್ಬೇಕು. ಬೇಡಪ್ಪ. ಹಾಗೆಲ್ಲ ನಮ್ಮ ಹುಡುಗಿನ ಯಾವ್ದಾದ್ರು ರಿಜೆಕ್ಟ್ ಮಾಡೋ ಹಾಗಿಲ್ಲ. ಹಾಗೆ ನೋಡಿದ್ರೆ ನಿಮ್ಮ ಹುಡುಗನೇ ನಾವು ರಿಜೆಕ್ಟ್ ಮಾಡ್ಬೋದು. ಯಾಕೆ ರಿಜೆಕ್ಟ್ ಮಾಡ್ತೀರಾ? ನಮ್ಮ ಹುಡುಗಂಗೆ ಏನು ಕಮ್ಮಿ ಆಗಿದೆ ಅಂತ ರಿಜೆಕ್ಟ್ ಮಾಡ್ತೀರಾ? ಒಳ್ಳೆ ಪ್ಯಾನ್ ಇಂಡಿಯಾ ಮೂವಿ ಹೀರೋ ಸ್ಟಾರ್ ಇದ್ದಂಗಿದ್ದಾರೆ, ಅವರು ರಿಜೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಕ್ ನಿಮಗೆ ನಾಚಿಕೆ ಆಗಬೇಕು. ಅಯ್ಯೋ ಅಮ್ಮ ಚಾಮುಂಡಿ, ನೀನು ರೊಚ್ಚಿಗೆ ಹೇಳ್ಬೇಡ, ನಾನು ಸುಮ್ಮನೆ ತಮಾಷೆ ಹೇಳಿದೆ ಅಷ್ಟೇ. ಈಗಲಾದ್ರೂ ಹೆಣ್ಣೋಡೋ ಶಾಸ್ತ್ರ ಮುಗೀತಾ? ಅದಂಗೆ ಮುಗಿಯುತ್ತೆ? ನಿಮ್ಮ ಹುಡುಗಿ ಏನೋ ಒಂದು ಕಳ್ತನ ಮಾಡಿದ್ದಾಳೆ, ಅದನ್ನ ಬಡ್ಡಿ ಸಮೇತ ವಾಪಸ್ ಕೊಡಲೇಬೇಕು. ಈ ಕುಂಬಳಕಾಯಿ ಮೇಡಮ್ಮು ಕಳ್ತನ ಬೇರೆ ಮಾಡಿದಾರ. ಹೇಳೋಕ್ಕಾಗಲ್ಲ. ಗೆಟಪ್ ಹಾಕೊಂಡು ಕದ್ದು ಧ್ರುವ ಸರ್ನ ನೋಡಕ್ ಬಂದಾಗ ಏನಾದರೂ ಕದ್ದಿರ್ಬೋದು. ಅಯ್ಯಪ್ಪ, ಈ ಕದ್ದಿರೋ ಆಪಾದನೆ ನನ್ನ ತಲೆ ಮೇಲೆ ಬಂದ್ಬಿಟ್ರೆ ಇವ್ರುಗಳು 1 ವರ್ಷದ ಸಂಬಳ ಕೊಟ್ಟು ಒಟ್ಟಿಗೆ ಕಳ್ಸ್ಬಿಡ್ತಾರೆ. ದೇವ್ರೇ ಕಾಪಾಡಪ್ಪ. ಜೈ, ಏನು ಹೇಳ್ತಿದ್ಯಾ? ನಾನು ಕಳ್ತನ ಮಾಡಿದ್ದೀನ? ನೀನು ಸುಳ್ಳು ಹೇಳ್ತಿದ್ಯಾ? ನಾನಂತ ಕೆಲಸ ಮಾಡೋದೇ ಇಲ್ಲ. ಕತ್ತೆ ಹೊಡಿಬೇಡ, ಒಂದ್ಸತಿ ಫ್ಲಾಶ್ ಬ್ಯಾಕ್ ಹೋಗು, ಏನು ಮಾಡಿದ್ದೆ ಅಂತ ಗೊತ್ತಾಗತ್ತೆ. ಫ್ಲ್ಯಾಶ್ ಬ್ಯಾಕ್ ಈಗ? ಹಾಂ, ಹೋಗೋಗು ಫ್ಲಾಶ್ ಬ್ಯಾಕ್ಗೆ. ಅಪ್ಪ, ಯಾಕಪ್ಪ ತುಂಬ ಡಲ್ ಆಗಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಹಾಂ ಮಗಳೇ, ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನನಗೇನೋ ಹಾಗೆ ಅನಿಸ್ತಾ ಇಲ್ಲ ಅಪ್ಪ. ಬೆಳಗ್ಗೆ ಆಚೆ ಹೋಗಿ ಬಂದಾಗ್ಲಿಂದ ತುಂಬ ಅಪ್ಸೆಟ್ ಆಗಿದ್ದೀರಾ, ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಆ ಥರ ಏನಿಲ್ಲ ಮಗಳೇ. ಅದಿತಿ ಮದುವೆ ಕೆಲಸ ಅಲ್ವಾ, ಓಡಾಡ್ತಿಂದ ಸ್ವಲ್ಪ ಆಯಾಸ ಆಗಿದೆ ಅಷ್ಟೆ. ಅಪ್ಪ, ನೀವು ಬೆಳಗ್ಗೆ ಹೊರಗಡೆ ಹೋಗಿ ಬಂದಾಗ ನನ್ನನ್ನು ಯಾಕೆ ತಕ್ಕೊಂಡ್ರಿ ಅಂತ ಅರ್ಥ ಆಗಲಿಲ್ಲ. ಅಮ್ಮನ ಮೇಲೆ ಬೇರೆ ರೇಗಾಡಿದ್ರು. ಅದು ಅಲ್ಲದೆ ನೀವು ಯಾವತ್ತೂ ಈ ಥರ ಮಾಡೋರಲ್ಲ, ಆದರೆ ಇವತ್ತು ಯಾಕೆ ಈ ಥರ ಮಾಡಿದ್ರಿ ಅಂತ ಗೊತ್ತಾಗಲಿಲ್ಲ ಅಪ್ಪ. ಏನಮ್ಮ ಹೀಗೆ ಕೇಳ್ತಾ ಇದೆಯಾ? ನಾನು ನಿನ್ನನ್ನು ತಪ್ಕೋಬಾರ್ದಾ? ನೀನೇನೋ ಭಯ ಪಡಬೇಡ ಮಗಳೇ. ನಿನಗೇನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ನನ್ನು ನಾನು ಕಾಪಾಡ್ಕೋತೀನಿ. ನಿನಗೇನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಅಪ್ಪ, ಫೋನ್ ಬರ್ತಾ ಇದೆ. ವಿಕಿ ಭಾವ ಅಪ್ಪ. ಹೇಳಪ್ಪ ವಿಕ್ಕಿ. ಹೌದಾ? ನಮ್ಮನೆ ಮುಂದೆ ಯಾಕಪ್ಪ ಸೆಕ್ಯೂರಿಟಿ? ಸರಿ ಕಣಪ್ಪ, ನೀವು ಹೇಗೆ ಹೇಳ್ತೀರೋ ಹಾಗೆ. ಅಪ್ಪ, ಆರಾಮಾಗಿದ್ದೀರಾ ಅಲ್ವಾ? ನನಗೇನಾಗಿದೆ ಕಂದ?
ನಾನು ಆರಾಮಾಗಿದ್ದೀನಿ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಜೀವನವೇ ಪಾಠಶಾಲೆ, ಎಲ್ಲ ಕಲಿಯಲಾಗದು, ಕಾಲಚಕ್ರದಡಿಗೆ ಸಿಲುಕಿ ಕಾಲು ಕೈ ಹಲೋ ಸಾಕ್ ಬಾ, ಲಾಸ್ಟ್ ಬೇಕಿಂದ ವಾಪಸ್ ಬಾ. ಗೊತ್ತಾಯ್ತಾ ಏನು ಮಾಡಿದ್ದೆ ಅಂತ? ಓ ಗೊತ್ತಾಯ್ತು ಬಿಡು. ಆ ಲಾಕೆಟ್ ಕದ್ದಿದ್ದೀನಿ ಅಂತ ಹೇಳ್ತಿದ್ಯಾ? ಅದು ನಾನು ಕದ್ದಿದ್ದಲ್ಲ, ಧ್ರುವನೇ ನಂಗೆ ಪ್ರೀತಿಯಿಂದ ಕೊಟ್ಟಿದ್ದು. ಲಾಕೆಟ್ ಅಲ್ಲ, ಬೇರೆ ಏನು ಕದ್ದಿದ್ಯಾ ಅಂತ ನೆನ್ಪು ಮಾಡ್ಕೊ. ನೋಡಿ ನನ್ನಿ, ಅದೇನು ಅಂತ ನೀನೇ ಹೇಳ್ಬಿಡು. ಅದಿತಿ, ನಿನ್ನ ಮನ್ಸಿನ ಮುಂದಿರೋ ನೆನಪು ಮಾಡ್ಕೊ, ಏನು ಅಂತ ನಿಂಗೆ ನೆನಪಾಗತ್ತೆ. ಲೇ ಕುಂಬಳಕಾಯಿ, ಗೊತ್ತಾಗ್ಲಿಲ್ವೇನೆ ದಡ್ಡಿ? ನೀನು ರಾಜಣ್ಣಂಗೆ ಕದ್ದು ಮುತ್ತು ಕೊಟ್ಟಿದ್ದಲ್ಲ, ಅದನ್ನ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದೀನಿ. ಏ ಹಳೆ ಮುತ್ಕಿ, ಕೊಡ್ಬೇಕಾಗಿರೋದು ನಾನಲ್ಲ, ಬಡ್ಡಿ ಸಮೇತ ಕೊಡ್ಬೇಕಾಗಿರೋದು ಅವನು. ನೋಡೆ, ನೀನು ನಮ್ಮ ಹುಡುಗಂಗೆ ಮುತ್ತು ಕೊಟ್ಟಿದ್ಯಾ ಅಂತ ಗೊತ್ತು, ಆದರೆ ಎಷ್ಟು ಕೊಟ್ಟಿದ್ಯಾ ಅಂತೆಲ್ಲ ನಮಗೆ ಗೊತ್ತಿಲ್ಲ. ಅದಕ್ಕೆ ಇವಾಗ ಎಲ್ಲರ ಮುಂದೆ ಒಂದ್ಸತಿ ಮುತ್ತು ಕೊಟ್ಬಿಡು, ಆಮೇಲೆ ಬೇಕಿದ್ರೆ ರಾಜಣ್ಣಂಗೆ ನಾವು ಬಡ್ಡಿ ಸಮೇತ ವಾಪಸ್ ಕೊಡೋದಕ್ಕೆ ಹೇಳ್ತೀವಿ. ವೇದಾಂತ್, ಇದ್ಯಾಕೋ ಓವರ್ ಆಯ್ತು. ನಾವು ನಮ್ಮ ಪವರ್ನ ತೋರಿಸ್ಬೇಕು, ಇಲ್ಲ ಅಂದ್ರೆ ಇವ್ರು ನಮ್ಮನ್ನ ಈಗಲೇ ಊರ್ಬಿಟ್ಟು ಓಡಿಸ್ಬಿಡ್ತಾರೆ. ರೈಟ್ ಸಾರ್ಥಕ್. ಸಾರ್ಥಕ್, ಈಗ ನೋಡಿ ಏನು ಮಾಡ್ತೀನಿ ಅಂತ. ಏ ವಜಾರಿ, ಇಷ್ಟೋ ತನಕ ನೀನು ವಧು ಪರೀಕ್ಷೆ ಅಂತ ಹುಡುಗಿನ್ಗೊಳ್ಕೊಂಡಿದ್ದು ಸಾಕು. ಈಗ ನಾವೆಲ್ಲರೂ ಸೇರಿ ವರ ಪರೀಕ್ಷೆ ಮಾಡ್ತೀವಿ. ಹೌದೌದು, ಈಗ ನಮ್ ಸರ್ದಿ ನಾವು ವರ ಪರೀಕ್ಷೆ ಮಾಡ್ಲೇಬೇಕು. ಹಾ, ಇಲ್ಲ ಅಂದ್ರೆ ನಮ್ಮ ಹುಡುಗಿ ಅನ್ಯಾಯ ಆಗಲ್ವಾ? ಆಗಲ್ಲ, ಶಾಸ್ತ್ರ ಮೀರಿ ಏನು ಮಾಡಂಗಿಲ್ಲ. ಯಾಕೆ ನೀನ್ ಮತ್ತೆ ನಮ್ಮ ಹುಡುಗಿಗೆ ಒಳ್ಳೆ ಜೋಡಿನ ಅಲ್ವಾ? ಚೆನ್ನಾಗಿ ಕಾಣ್ತಾರ, ಚೆನ್ನಾಗಿ ಕಾಣಲ್ವಾ? ನಾಚಿಕೆ ಪಟ್ಕೊಳ್ತಾರ, ನಾಚಿಕೆ ಪಟ್ಕೊಳ್ಳಲ್ಲ? ಹೀಗೆಲ್ಲ ಟಾರ್ಚರ್ ಕೊಟ್ಟಿದ್ಯಾ, ನಾವ್ಯಾಕೆ ಮಾಡಬಾರ್ದು? ನೀವು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ. ನಮ್ಮನ್ನ ಡಾಮಿನೇಟ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ. ಹೌದು, ಇದೆಲ್ಲ ನಮ್ಮ ಹತ್ರ ನಡೆಯಲ್ಲ. ಗಂಡಿನ ಕಡೆಯವ್ರು ತಂಟೆಗೆ ಏನಾದ್ರು ಬಂದ್ರೆ ಮುಲಾಜ ನೋಡಲ್ಲ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಗಂಡಿನ ಕಡೆಯವ್ರ ಮಾತ್ರಕ್ಕೆ ನೀವು ಹೇಳಿದ ಕೆಲಸ ಎಲ್ಲ ಮಾಡೋದಕ್ಕಾಗತ್ತಾ? ಮರ್ಯಾದೆಗೆ ನಾವು ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನಾವುಗಳೆಲ್ಲ ಏನು ಅಂತ ತೋರಿಸ್ಬೇಕಾಗುತ್ತೆ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂತ ಮದ್ವೆ ಕ್ಯಾನ್ಸಲ್ ಮಾಡ್ತೀರಾ, ಇಲ್ಲ ಮದ್ವೆನ ಮುಂದಕ್ಕೆ ಹಾಕ್ಬಿಡ್ತೀರಾ? ಇಲ್ಲ, ಹಾಗೆಲ್ಲ ಏನು ಮಾಡಲ್ಲ. ಜಸ್ಟ್ ನಮ್ಮ ಹುಡುಗಿಗೆ ನಿಮ್ಮ ಹುಡುಗ ಸರಿ ಹೋಗ್ತಾನೆ ಇಲ್ವಾ ಅಂತ ನೋಡ್ತೀವಿ ಅಷ್ಟೇ. ಇದರಲ್ಲಿ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನಮಗೂ ಅಷ್ಟೇ ಅಧಿಕಾರ ಇದೆ. ಸುಮ್ಮನೆ ತಕರಾರು ಮಾಡಬೇಡಿ. ನಿಮ್ಮ ಹುಡುಗನ ಕಳಿಸಿ ನಾವು ವರ ಪರೀಕ್ಷೆ ಮಾಡ್ತೀವಿ. ಅದೆಲ್ಲ ಆಗಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಗಂಡಿನ ಕಡೆ ಮುಂದೆ ಜೋರಾಗಿ ಮಾತಾಡೋಗೆ ಇಲ್ಲ, ಗೊತ್ತಾ? ಯಾರು ಹೇಳ್ತಿದ್ರಂಗೆ ಮಾತಾಡ್ಬಾರ್ದು ಅಂತ ನಾವು ಹೆಣ್ಣಿನ ಕಡೆ
ಧ್ರುವ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ. ಈಗ ಆಲ್ರೆಡಿ ನಮ್ಮಿಬ್ಬರ ಎಂಗೇಜ್ಮೆಂಟ್ ಆಗಿದೆ. ಆದಷ್ಟು ಬೇಗ ಮದುವೆನೂ ಆಗ್ತೀವಿ. ನೀನು ಇನ್ನೇನಕ್ಕೂ ಟೆನ್ಷನ್ ತಗೋಬೇಡ. ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ, ಆಯಿತಾ? ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ಬೋದು. ಯಾವಾಗಲೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಗು ಥರ ಕಾಪಾಡ್ಕೋತೀನಿ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ, ಜಗವೇ ನೀನು. ಧ್ರುವ, ಇಲ್ಲಿ ಕೊಡಿಲಿ. ಅಕ್ಕ ಇಟ್ಕೊ. ನಾವಿಲ್ಲೇ ಇದ್ರೆ ನಮಗೆ ದೃಷ್ಟಿ ಆಗುತ್ತೆ. ಬಾ. ಎಲ್ಲರೂ ತುಂಬಾ ಖುಷಿಯಾಗಿದ್ದೀರಾ ಅಲ್ಲ? ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ.